ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಫೈನ್ ಡೈಗಿರಿಗೆ. ಇಟ್ಸ್ ಅಬೌಟ್ 3 hours ಆಫ್ ಜರ್ನಿ. ಅಲ್ಲಿ ಹೋದ್ಮೇಲೆ ನಾನು ನಿಮ್ಗೆ ಲೊಕೇಶನ್ ಎಲ್ಲ ತೋರಿಸ್ತೀನಿ. Hello guys, I'm Harshita. This is my first vlog and we are going to trekking today. We journeyed about for 3 hours and this is the place we are going to trek for rest of the time. And the people accompanying me with this fellow, Namaste. We started to climb the mountain and it is too inclined in position. Maybe 6 degree inclined ಐತಿ, almost 6 degree. And I'm already tired. 150 meters ಹತ್ತಿರ್ಬೋದು ಅಷ್ಟೇ. Giving killing experience. ಫುಲ್ ಸ್ವೆಟ್ಟು. ಇನ್ನು ಅರ್ಧ ದಾರಿನೂ ಬಂದಿಲ್ಲ ನಾನು. ನನ್ನ ಕೈಲಿ ದಬಾಕಾಗ್ತಿಲ್ಲ ಅಷ್ಟರಲ್ಲೇ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಹಿಂದೆ ಬರ್ತಿರೋರು. ಆ್ಯಂಡ್ ಮುಂದೆನೂ ಸ್ವಲ್ಪ ಜನ ಇದ್ದಾರೆ. ಎಲ್ಲರೂ ರೆಸ್ಟ್ ತೊಗೊಂಡು ಹೋಗ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಬಂದಿದ್ದೀನಿ ಗೈಸ್. ಆ್ಯಂಡ್ ಇದು ಎಷ್ಟು ಇನ್ಕ್ಲೈಂಡ್ ಇದೆ ಅಂದರೆ ಆ ಕಡೆ ಒಂದು ಅಜ್ಜಿ ಹತ್ತಕ್ಕೂ ಆಗ್ತಿಲ್ಲ, ಆ ಕಡೆ ಬಿಡೋಕ್ಕೂ ಆಗ್ತಾ ಇಲ್ಲ. ಆ್ಯಂಡ್ ಇಟ್ಸ್ ಥ್ರಿಲ್ಲಿಂಗ್. ಜಸ್ಟ್ ಲುಕ್ ಎಟ್ ದಿಸ್ ಆ್ಯಂಡ್ ಬ್ರೌನ್ ಸ್ಕಿನ್ ಇಸ್ ಶೈನಿಂಗ್. ಇದೆಲ್ಲ ಸೆಕೆ ನೀರಿಂದ ಕಾಣಿಸ್ತಿರೋದು. ಆ್ಯಕ್ಚುಲಿ ಇಷ್ಟು ಕಲರ್ ಕಾಣಿಸ್ತಾ ಇಲ್ಲ, ಬಟ್ ಫುಲ್ ಸೆಕೆ ನೀರು. ಫ್ರೆಂಡ್ಸ್ ಟೇಕಿಂಗ್ ಸ್ನ್ಯಾಕ್ಸ್ ಬ್ರೇಕ್. ನನ್ನ ಕೈಯೆಲ್ಲ ನಡೀತಾ ಇದೆ. ಎಲ್ಲ ಇಳಿತಂತೇನೆ. ಶಿವ ನೀನು ಹೋಗು ಅಷ್ಟೇ ಮೊದಲು ಹಿಡಿದು. ಇಲ್ಲ ನಡಿ. ಇಲ್ಲ ಮಂಚ ಹೋಗಬೇಕು. ಇನ್ನೊಂದು ಹಾಕೋದ್ರೆ ಅಲ್ಲಿ ಒಂದೆರಡು ಮಾಡಿ ರೀಚಿಂಗ್ ಟು ದ ಪೀಕ್. ನಿನ್ ಕೈ ಅದು ತೊಂಬಂದೆ. ಏನಾಗಲ್ಲ ನೋಡು. ತಡಿ ಅದೇ ಇಲ್ಲ ನಡೀರ ಗೈಸ್. ನ್ಯೂ ಅಡ್ವೆಂಚರ್. ಇದನ್ನ ಹತ್ತಬೇಕು ಇವಾಗ ನಾವು. ಕ್ಯಾಮ್ರಾ ನಿಮಿಷ ಗೈಸ್. ಮೌಂಟೇನ್ ಹತ್ತೋದ್ರಿಂದ ಬೆನಿಫಿಟ್ ಏನಂದ್ರೆ ನಮಗೆ ಬೆರೀಸ್ ಫ್ರೀಯಾಗಿ ಸಿಗುತ್ತೆ. ಕಿತ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ತಿನ್ನಿ. ಪಾಪಿಷ್ಟ ನೋಡಿ ನನ್ನ ಕೈಯಿಂದನೇ ಕಿತ್ಕೋತಾನೆ. ಅದೇನಿರ್ಲಿಕ್ಕೆ Guys, reaching to the peak in just few minutes. Hi. Hey guys, welcome back. ನಾವು ಆ ಮೌಂಟೇನ್ ಬಿಟ್ಟು ಇನ್ನೊಂದು ಮೌಂಟೇನಿಗೆ ಕ್ಲೈಮ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಟ್ ದಾರಿ ಗೊತ್ತಿಲ್ಲ, ಯಾರಿಗೂ ದಾರಿ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಹೋಗಬೇಕು. ಆ್ಯಂಡ್ ರೋಡ್ ನೋಡ್ಬೋದು ಎಷ್ಟು ಕೊಚ್ಚೆ ಇದೆ. ಸೇಮ್ ನಮ್ಮ ಇಂಡಿಯಾ ರೋಡ್ಸ್ ಥರ ಬೇಸಿಕಲಿ. ಬಟ್ ವ್ಯೂ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಕಾಡು ಅನಿಸ್ತಾ ಇದೆ. ಇಲ್ಲಿ ಏನೂ ಇಲ್ಲ, ಯಾರೋ ಕ್ಯಾಂಪಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಇಟ್ಸ್ ನಾಟ್ ಅ ನ್ಯೂ ಮೌಂಟೇನ್ ಬಟ್ ವಿ ಕ್ಯಾನ್ ಗೆಟ್ ಅನ್ ಎನಫ್ ಪಿಕ್ಚರ್ ಆಫ್ ಈ ಮೌಂಟೇನ್. ಲೈಕ್ ಲುಕ್ ಎಟ್ ದ ವ್ಯೂ, ಫುಲ್ ಬ್ಯೂಟಿ. ದಟ್ಸ್ ಇಟ್ ಗೈಸ್. ನಾವು ಸಾಹಸ ಟಿಟ್ಟಿಡೋರ ಹತ್ತಿರ ಹೋಗೋಣ ಬನ್ನಿ. ನಂಗೆ ಗೊತ್ತಿಲ್ಲ, ಇದು ನನ್ನ ಫಸ್ಟ್ ವ್ಲಾಗ್. ನಾನು ಹೆಂಗೆ ಮಾಡ್ತಿದ್ದೀನಿ ಗೊತ್ತಿಲ್ಲ, ಹೇಗಿದೆ ಗೊತ್ತಿಲ್ಲ.
ಪಾಯಿಂಟ್ ನಾವು ಅವಾಗಲೇ ಇದ್ದಿದ್ದ ಪ್ಲೇಸೇ. ಬಟ್ ಇನ್ನೊಂದು ಕಡೆ ಲೊಕೇಶನ್ ಇದು ಬಂದ್ಬಿಟ್ಟು ಫೋಟೋ ತೆಕ್ಕೊಳ್ಳೋಕೆ ಅಷ್ಟೇ. ಇದು ಏನಿಲ್ಲ, ಇಲ್ಲಿ ಡಬ್ಬ ಸುಮ್ಮನೆ ವೇಸ್ಟ್ ಬರೋದು. ಬನ್ನಿ ಬನ್ನಿ, ಫಾಲೋ ಮೀ ಗೈಸ್. ಟ್ರೆಕ್ಕಿಂಗ್ ಮುಗೀತು. ನಾವು ವಿ ಆರ್ ಗೋಯಿಂಗ್ ಡೌನ್. ಐ ಡೋಂಟ್ ನೋ ವೇರ್ ಇಸ್ ದ ನೆಕ್ಸ್ಟ್ ಡೆಸ್ಟಿನೇಷನ್. To the left, to the right, to the left, to the right, to the left. ನೀನೇನು ಅಲ್ಲಿ ಹೆಂಗೆ ಅಂತಂದ್ರೆ ನೀವು ಕಣ್ಣು ಎಲ್ಲಿ ಮಠ ಆಡಿಸ್ತೀರಿ ಅಲ್ಲಿ ಮಠ ಫುಲ್ ಗ್ರೀನ್ ಮೌಂಟೇನ್ಸ್ ಅದಾವೆ. ಎಲ್ಲಿ ಮಠ ಆಡಿಸ್ತೀರಿ ಅಲ್ಲಿ ಮಠ ಆಡಿಸ್ತೀರಿ. ರೀಸನ್ ಗೊತ್ತಾ, ನಾವು ಆ್ಯಕ್ಚುಲಿ ಮ್ಯಾಗಿ ಮಾಡಬೇಕು ಅಂತಿದ್ವಿ, ಅದ್ರ ಮ್ಯಾಗಿ ಮಸಾಲ ಮರ್ತು ಬಂದಿದ್ದೀವಿ. ಇವಾಗ ಕಾಫಿ ಮಾಡ್ತಾ ಇದ್ದೀವಿ. ಕಾಫಿ ಸ್ಯಾಶೇಸ್ ಎಲ್ಲ ತೊಗೊಂಬಂದಿದ್ದೀವಿ. ಇಲ್ಲೇ ಕಾಫಿ ಮಾಡ್ಕೊಳ್ಳೋದಕ್ಕೆ ಒಂದು ಯುಟೆನ್ಸಿಲ್ ಕೂಡ ತೊಗೊಂಬಂದಿದ್ದೀವಿ. ಹರಿತಿರೋ ನೀರಲ್ಲಿ ನೀರು ತಗೊಂಡು ಕಾಯಿಸೋದಕ್ಕೆ ಕೆರೋಸಿನ್, ಪೇಪರ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಇಲ್ಲೇ ಫಾರೆಸ್ಟಲ್ಲಿರೋ ಸ್ವಲ್ಪ ಹುಡ್ ಎಲ್ಲ ಹಾಕ್ಬಿಟ್ಟು ಕಾಯಿಸ್ಕೊಂಡು ಕಾಫಿನೂ ಕುಡಿದ್ವಿ. ಸಾಕಾಗಿದೆ ಮಾತ್ರ. ಅಂದರೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನಿಜ ಆಗಬೇಕು ಅಂದರೆ, ಬಟ್ ಚೆನ್ನಾಗಿ ಬಂದು ಇದೇ ನೀರಲ್ಲಿ, ನದಿ ನೀರಲ್ಲಿ ನೀರು ತಗೊಂಡು ಅದೇ ನೀರಲ್ಲಿ ಕಾಫಿ ಮಾಡಿ ಇವಾಗ ಬಿಸ್ಕೆಟ್ ಎತ್ಕೊಂಡು ತಿಂತಾರೆ. And guys, this was my first trekking and it was the best experience ever which has happened to me. No matter like how old are you, how healthy are you. ನಮ್ಮ ಹಿಂದೆಗಡೆ ಎಷ್ಟು ಜನ ಹತ್ತುತ್ತಾ ಇದ್ರು ಅಂದರೆ ಲೈಕ್ ತುಂಬ ವಯಸ್ಸಾಗಿರೋರು ಇದ್ದರು, ಚಿಕ್ಕ ಮಕ್ಕಳು ಇದ್ದರು, ಎಲ್ಲರೂ ಇದ್ದರು. ಆಫ್ಟರ್ ಸೀಯಿಂಗ್ ದೆಮ್ ಐ ಫೆಲ್ಟ್ ಲೈಕ್ ಏನಿದೆ ಜೀವನದಲ್ಲಿ, ಎಲ್ಲದನ್ನು ಎಂಜಾಯ್ ಮಾಡಬೇಕು ಒಂದು ಸರಿನಾದರೂ ಅಂತ. Guys, it was so beautiful. Like we were mesmerized by the beauty of the Aigir. Like it's too good. Like you have to come to trekking once in your lifetime if you are in Ufa or in Russia somewhere.